Hi friends, hi. ವೆಲ್ಕಮ್ ಟು ಆಲ್ ಆಫ್ ಯು. ಆಫೀಸರ್ಸ್ ಅಡ್ಡದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ನಾವು ಪ್ರಾಮಿಸ್ ಮಾಡ್ದಂಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ್ಯಾವ ಜಾಬ್ ಅಪಾರ್ಚುನಿಟೀಸ್ ಇದ್ದಾವೆ, ಡಿಗ್ರಿ ಆದಮೇಲೆ ಅವರು ಯಾವ್ಯಾವ ಎಕ್ಸಾಮಿನೇಷನ್ ಅಥಾರಿಟಿ ಒಳಗಡೆ ಯಾವ ಜಾಬ್ಗಳನ್ನು ಮಾಡಬಹುದು, ಅವರ ಎಲಿಜಿಬಿಲಿಟಿಗೆ ತಕ್ಕಂತೆ ಯಾವ ಜಾಬ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕಾದಂಥ ಅವಶ್ಯಕತೆ ಇತ್ತು. ಏಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳೇನಾಗಿರ್ತದೆ, ಕೆಲವೇ ಒಂದು ಎಕ್ಸಾಮ್ಗಳನ್ನು ಇಟ್ಕೊಂಡು ಅವರ ಒಂದು ಮನೋಭಾವನೆಯನ್ನು ಸಂಕುಚಿತ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಬಾರ್ದು. ಸಾಕಷ್ಟು ಅಪಾರ್ಚುನಿಟಿ ಇರ್ತವೆ, ಎಷ್ಟೋ ಎಕ್ಸಾಮ್ಗಳು ನಮಗೆ ನಡೆದಿದ್ದನೇ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಈ ಎಲ್ಲ ಎಕ್ಸಾಮ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನಮ್ಮ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಕೊಡಬೇಕಂಥೇಳಿ ಈ ಒಂದು ವಿಡಿಯೋನ ನಾನಿಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಟಾಪ್ ಗೌರ್ಮೆಂಟ್ ಜಾಬ್ಸ್ ಆಫ್ಟರ್ ಡಿಗ್ರಿ. ಸೊ ಡಿಗ್ರಿ ಆದಮೇಲೆ ಯಾವ ಜಾಬ್ಗಳನ್ನು ನಾವು ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಸಿಗಬಹುದು, ಯಾವುದಕ್ಕೆ ನಾವು ಎಲಿಜಿಬಲ್ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುವಂಥದ್ದು. ಸೊ ನಥಿಂಗ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಮಿಸ್ಡ್ ಅಪಾರ್ಚುನಿಟಿ. ಇವತ್ತು ಅವಕಾಶಗಳನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು. ಕೆಲವು ಜನರಿಗೆ ಅವಕಾಶಗಳನ್ನು ಕ್ರಿಯೇಟ್ ಮಾಡುವಂಥ ಸಾಮರ್ಥ್ಯ ಇರ್ತದೆ. ಅವ್ರ ಅವಕಾಶ ಇಲ್ಲಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದನ್ನು ಕ್ರಿಯೇಟ್ ಮಾಡ್ತಾರೆ. ಆದರೆ ಭಾಳಷ್ಟು ಜನರಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಅವರು ಇದ್ದಂಥ ಅಪಾರ್ಚುನಿಟಿಗಳನ್ನು ಬಳಸಬೇಕು. ನಾವು ಅವಕಾಶವನ್ನು ಬಳಸ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಅವಕಾಶಗಳು ಯಾವ್ಯಾವದವ ಅನ್ನೋದು ನಮಗೆ ಗೊತ್ತಾಗಬೇಕು. ಎಷ್ಟೋ ಸರಿ ನಾವು ಎಲಿಜಿಬಲ್ ಇರ್ತಕ್ಕಂತಹ, ನಾವು ಬರೀಬಹುದಾದಂತಹ, ನಮಗೆ ಈಸಿಯಾಗಿರ್ಬೋದಾದಂಥ ಎಕ್ಸಾಮ್ಗಳು ನಡೆದು ಹೋಗ್ತಿರ್ತವೆ, ನಮಗೆ ಗೊತ್ತನಾಗೋದಿಲ್ಲ. ಸೊ ಹಂಗಾಗಬಾರ್ದು. ಆ ಅಪಾರ್ಚುನಿಟಿ ಮಿಸ್ ಆಗಬಾರ್ದು. ಅಪಾರ್ಚುನಿಟಿ ಮಿಸ್ ಆದರೆ ಅದಕ್ಕಿಂತ ದೊಡ್ಡ ಒಂದು ಎಕ್ಸ್ಪೆನ್ಸ್ ಬೆಲೆ ನಾವು ಬೇರೆದಕ್ಕೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಅದು ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇನ್ನು ಈಗ ನೀವೇನು ವಿಡಿಯೋನ ನೋಡ್ತಾ ಇದ್ದೀರಿ, ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಬೆಲ್ ಬಟನ್ ಇದೆ. ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಯಾಕಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕರೆಂಟ್ ಅಫೇರ್ಸ್ ಇರ್ಬೋದು, ಬೇರೆ ಬೇರೆ ಮಟೀರಿಯಲು, ಇವೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತವೆ. ಮತ್ತು ಅಲ್ಲೇ ಕೆಳಗಡೆ ಒಂದು ನಾನು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಆ ಟೆಲಿಗ್ರಾಮ್ ಲಿಂಕ್ ಒಳಗಡೆ ನಿಮಗೆ ಸಾಕಷ್ಟು PDF ಮತ್ತು ಇವತ್ತೇನು ನೀವು ವಿಡಿಯೋ ನೋಡ್ತೀವಲ್ಲ, ಈ ವಿಡಿಯೋದ ಪೂರ್ತಿ PDF ನಿಮಗೆ ಅಲ್ಲೇ ಸಿಗ್ತದೆ. ಈ ವಿಡಿಯೋ ಮುಗಿದ ತಕ್ಷಣ ನಾನು ಅಲ್ಲಿ ಹಾಕಿರ್ತೀನಿ, ಅದು ಕೂಡ ತಮಗೆ ಸಿಗುವಂಥದ್ದು. ಸೊ ಇದೆಲ್ಲ ನಿಮಗೆ ಸಿಗಬೇಕು, ನೋಟಿಫಿಕೇಷನ್ ಬರಬೇಕಂತಂದರೆ ತಾವು ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನಾವು ಪ್ರತಿ 2 ದಿವಸಕ್ಕೊಮ್ಮೆ ಪ್ರಚಲಿತ ವಿದ್ಯಮಾನಗಳ ವಿಡಿಯೋವನ್ನು ಕೂಡ ನಾವು ಮಾಡಿರ್ತೀವಿ. ಸೊ ತಾವು ಕೂಡ ಅದರಿಂದ ಸಾಕಷ್ಟು ಒಂದು ನಾಲೆಡ್ಜನ್ನು ಪಡೆದುಕೊಂಡಿದ್ದೀರಿ. ಯಾರು ಪಡೆದುಕೊಂಡಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟು ನಾವು ನೋಡ್ತಾ ಇದ್ದೀವಿ ಆಫ್ಟರ್ ಡಿಗ್ರಿ. ಸೊ ಡಿಗ್ರಿ ಮುಗಿದ ಮೇಲೆ ನಮಗೆ ಇಲ್ಲಿ ಏನೇನು ಅಪಾರ್ಚುನಿಟಿಗಳು ಇರುವಂಥದ್ದು, ಇದನ್ನು ನಾವು ಒಂದೊಂದೇ ಇಲ್ಲಿ ನೋಡ್ತಾ ಹೋಗುವಂಥದ್ದು. ಆಫ್ಟರ್ ಡಿಗ್ರಿ, ಎನಿ ಡಿಗ್ರಿ. ಸೊ ನಿಮ್ಮ ಡಿಗ್ರಿ ಮುಗಿದ ಮೇಲೆ ಏನೇನು ಅಪಾರ್ಚುನಿಟಿ ಇದಾವ, ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ, ಸ್ಪೆಷಲಿ ಕೇಂದ್ರ ಸರ್ಕಾರದಲ್ಲಿ ಏನೇನು ಅಪಾರ್ಚುನಿಟಿಗಳಿದಾವ, ನಾವು ಒಂದೊಂದನ್ನೇ ಇಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಇಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನು 4 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಫಸ್ಟು ಯು ಪಿ ಎಸ್ ಸಿ ಬರ್ತದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅವರು ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನು ನಡೆಸ್ತಾರೆ. ಫಸ್ಟು ಅದರೊಳಗಡೆ IAS, IES, CAPF, AC, ಅಸಿಸ್ಟೆಂಟ್ ಕಮಾಂಡೆಂಟ್ ಎಲ್ಲ ಹೇಳ್ತೀನಿ ನಾನು. ಪ್ರತಿಯೊಂದು ಎಕ್ಸಾಮನ್ನು ಡಿಟೇಲಾಗಿ ನಾನು ಹೇಳ್ಕೊತ ಹೋಗಿರ್ತೀನಿ. ಮೊದಲು ಎಲ್ಲವನ್ನ ನಾವು ನೋಡೋಣ, ಆಮೇಲೆ ನಿಮಗೆ ಅದರೊಳಗಡೆ ಯಾವುದು ಸೂಟ್ ಆಗ್ತದೆ, ಎಕ್ಸಾಮ್ ಯಾವ ರೀತಿ ನಡೀತದೆ, ಅದಕ್ಕೆ ಏಜ್ ಲಿಮಿಟ್ ಯಾವ ರೀತಿ ಇದೆ, ಅದರಾಗ ಮ್ಯಾಥ್ಸ್ ಐತೋ, ಜನರಲ್ ಸ್ಟಡೀಸ್ ಐತೋ, ಯಾವ ರೀತಿ ಐತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಸಂಪೂರ್ಣ ಮಾಹಿತಿ ಒಂದೇ ವಿಡಿಯೋದಲ್ಲಿ. ಬಹುಶಃ ಕನ್ನಡ ಮಾಧ್ಯಮದಲ್ಲಿ ಬಹುಶಃ ಇದು ಫಸ್ಟ್ ಟೈಮ್ ಈ ವಿಡಿಯೋ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನೊಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು NDA ಎಕ್ಸಾಮು, CMS, ಆಮೇಲೆ EPFO ಎಕ್ಸಾಮ್. ಈ ಎಲ್ಲ ಎಕ್ಸಾಮ್ಗಳನ್ನು ಪ್ರತಿಷ್ಠಿತ UPSC ಅವರು ನಡೆಸುವಂಥದ್ದು. ಇನ್ನು ನೆಕ್ಸ್ಟು ಎರಡನೇ ಒಂದು ರೆಕ್ರೂಟ್ಮೆಂಟ್ ಏಜೆನ್ಸಿ ಬರ್ತದೆ ಕೇಂದ್ರ ಸರ್ಕಾರದಲ್ಲಿ, SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ ಇವರು CGL, CHSL, CPO ಅಥವಾ CAPF SI ಅಂತ ಕರಿತೀವಿ. ಆಮೇಲೆ MTS ಅನ್ನುವಂಥ ಪರೀಕ್ಷೆಯನ್ನು ನಡೆಸುವಂಥದ್ದು. SSC ಅವರು ಭಾಳ ಕಾಲ್ ಫಾರ್ಮ್ ಇರ್ತವೆ. ಇವರು ಕೂಡ 1000, 10,000, 20,000 ಈ ರೀತಿ ಎಲ್ಲ ಕಾಲ್ ಫಾರ್ಮ್ಗಳಿರ್ತವೆ.
ಇನ್ನು ನೆಕ್ಸ್ಟು ಬ್ಯಾಂಕಿಂಗ್ ಕೂಡ ತಮಗೆಲ್ಲ ಗೊತ್ತಿದೆ. ಬ್ಯಾಂಕಿಂಗಲ್ಲೂ ಕೂಡ ಮೂರನೇ ಒಂದು ರೆಕ್ರೂಟ್ಮೆಂಟ್ ಏಜೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಒಳಗಡೆ ಇರುವಂಥದ್ದು. ಇಲ್ಲಿ ಎರಡು ರೀತಿಯಾಗಿ ನಡೀತವೆ. ಒಂದು ಎಸ್ ಬಿ ಐ, ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ಎಸ್ ಬಿ ಐ ಇದೆ. ಸೊ ಎಸ್ ಬಿ ಐ ಒಳಗಡೆ ಒಂದು ಪಿ ಒ ಎಕ್ಸಾಮ್ ಇರ್ತದೆ, ಇನ್ನೊಂದು ಕ್ಲರ್ಕ್ ಎಕ್ಸಾಮು ಬರುವಂಥದ್ದು. ಸೊ ನೆಕ್ಸ್ಟು ಇನ್ನೊಂದು ಇದರೊಳಗಡೆ ಸೆಗ್ಮೆಂಟು ಐ ಬಿ ಪಿ ಎಸ್. ಈ ಎಸ್ ಬಿ ಐ ಬಿಟ್ಟು ಉಳಿದ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನಿದಾವ ಅಲ್ಲಿ ನೀವು ಹೋಗಬೇಕಂದ್ರೆ ಅದಕ್ಕೆ ಐ ಬಿ ಪಿ ಎಸ್ ಎಕ್ಸಾಮನ್ನು ಬರೀಬೇಕಾಗ್ತದೆ. ಐ ಬಿ ಪಿ ಎಸ್ ಪಿ ಒ ಎಕ್ಸಾಮ್ ಇದೆ, ಆಮೇಲೆ ಕ್ಲರ್ಕ್ ಇದೆ. ಇದ್ರ ಒಳಗಡೆ ಮತ್ತೊಂದು ಸೆಕ್ಷನ್ ಬರ್ತದೆ, ದಟ್ ಈಸ್ ಆರ್ ಆರ್ ಬಿ ಅಂತ ಬರ್ತದೆ. ಆರ್ ಆರ್ ಬಿ ಅಂತಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್. ರೀಜನಲ್ ರೂರಲ್ ಬ್ಯಾಂಕ್ಸ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ಸೊ ಇಲ್ಲಿಯೂ ಕೂಡ ನೀವು ಪಿ ಒ ಮತ್ತು ಕ್ಲರ್ಕ್ ಎರಡು ಎಕ್ಸಾಮು ಬರುವಂಥದ್ದು. ಯಾಕಂದರೆ ಭಾಳ ಜನರಿಗೆ ಕನ್ಫ್ಯೂಷನ್ ಇದಾವೆ. ಹೆಸರು ಕೇಳಿರ್ತಾರೆ, ಆ ಎಕ್ಸಾಮದ ಹೆಸರು ಕೇಳಿರ್ತಾರೆ, ಬಟ್ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಮೊದಲು ನಿಮಗೆ ಅದನ್ನು ಟೇಬಲ್ ಹಾಕ್ತಾ ಇದ್ದೀನಿ. ಈ ಟೇಬಲ್ ಹಾಕಿ ಹೇಳಿ ನೆಕ್ಸ್ಟ್ ಇದ್ರ ಒಂದೊಂದೊಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ತೊಗೊಂಡು ಆಮೇಲೆ ಇದ್ರ ಪಿ ಡಿ ಎಫ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸಿಗುವಂಥದ್ದು. ಇನ್ನು ನೆಕ್ಸ್ಟು ಆರ್ ಆರ್ ಬಿ ಬರ್ತದೆ. ಇದು ಆರ್ ಆರ್ ಬಿ ಏನು ಇಲ್ಲಿ ನೋಡ್ರಿ, ಇದು ಆರ್ ಆರ್ ಬಿ ರೈಲ್ವೆ ಇದು ರೀಜನಲ್ ರೂರಲ್ ಬ್ಯಾಂಕ್ಸ್. ಇದು ಆರ್ ಆರ್ ಬಿ ನಾಲ್ಕನೇದೇನಿದೆ ಅಲ್ಲ, ಇದು ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್. ರೈಲ್ವೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಂಥ ಕ್ಷೇತ್ರದಲ್ಲಿ ರೈಲ್ವೆ. ಸೊ ಈ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಭಾಳ ಕಾಲ್ ಫಾರ್ಮ್ ಆಗ್ತವೆ. ಸ್ವಲ್ಪ ಲೇಟ್ ಮಾಡ್ತಾರೆ ಅವರು, ಬಟ್ ಒಮ್ಮೆ ಕಾಲ್ ಫಾರ್ಮ್ ಆದರೆ ಸಿಕ್ಕಾಪಟ್ಟೆ ಕಾಲ್ ಫಾರ್ಮ್ ಆಗ್ತವೆ. ಸಾವಿರ, ಒಂದೊಂದು ಸರಿ ಲಕ್ಷ ಗಂಟಲೆ ಸಹಿತ ಕಾಲ್ ಫಾರ್ಮ್ ಆಗಿಬಿಡ್ತಾವೆ. ಇಲ್ಲಿ ಬರೋದು ಎನ್ ಟಿ ಪಿ ಸಿ ಬರ್ತದೆ, ಎನ್ ಟಿ ಪಿ ಸಿ. ನೆಕ್ಸ್ಟ್ ಬರೋದು ಎ ಎಲ್ ಪಿ ಅಂತ ಬರ್ತದೆ. ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಜೆ ಇ ಎಕ್ಸಾಮ್ ಬರುವಂಥದ್ದು. ಓಕೆ, ಸೊ ಟೋಟಲ್ ಆಗಿ ನಮಗೆ 4 ರೆಕ್ರೂಟ್ಮೆಂಟ್ ಏಜೆನ್ಸಿಯಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಪಾರ್ಚುನಿಟಿಗಳಿದು. ಇದು ಡೈರೆಕ್ಟಾಗಿ. ಸೊ ಇಲ್ಲಿ ಒಂದು ಕಡೆ ನಮಗೆ ಯು ಪಿ ಎಸ್ ಸಿ, ಎಸ್ ಎಸ್ ಸಿ, ಆಮೇಲೆ ಬ್ಯಾಂಕಿಂಗು, ಆಮೇಲೆ ಇನ್ನೊಂದು ಕಡೆ ನಮಗೆ ಬರೋದು ಯಾವುದು ಆರ್ ಆರ್ ಬಿ ಅಂಥೇಳಿ ಬರುವಂಥದ್ದು. ಸೊ ಇವಿಷ್ಟೇದು. ಇದು ಒಂದು ಟೇಬಲ್ ನಿಮಗೆ ಯಾವಾಗಿದ್ರೂ ಗಮನದಲ್ಲಿ ಇರಲಿ. ಇನ್ನು ಇಷ್ಟೇ ತಿಳ್ಕೊಂಡ್ರೆ ಆಗೋದಿಲ್ಲ. ಈ ಎಕ್ಸಾಮು ಯಾವ ರೀತಿ ನಡೀತದೆ, ಇದ್ರದ್ದು ಫುಲ್ ಫಾರ್ಮ್ ಏನು ಗೊತ್ತಾಗಬೇಕು ನಮಗೆ. ಎಷ್ಟೋ ಜನರಿಗೆ ಫುಲ್ ಫಾರ್ಮ್ ಗೊತ್ತಿರೋದಿಲ್ಲ, ನಾಲೆಜ್ ಇರೋದಿಲ್ಲ, ಇನ್ಫಾರ್ಮೇಷನ್ ಇರೋದಿಲ್ಲ. ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ. ಸೊ ಅದಕ್ಕಾಗಿ ಏನು ಏಜ್ ಲಿಮಿಟ್ ಎಷ್ಟಿದೆ, ಯಾವ ಡಿಗ್ರಿ ಮೇಲೆ ಎಕ್ಸಾಮ್ ಕರೀತಾರೆ, ಯಾವ ನೇಚರ್ ಆಫ್ ಎಕ್ಸಾಮಿನೇಷನ್ ಏನು, ಅದನ್ನು ನಾವು ಈಗ ನೋಡ್ತಾ ಹೋಗುವಂಥದ್ದು. ಫಸ್ಟ್ ನಾವು ಯಾವ್ದು ನೋಡಿದ್ದೀವಿ, ಯು ಪಿ ಎಸ್ ಸಿ. ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೆಲವು ಜನರಿಗೆ ಗೊತ್ತಿದೆ, ಕೆಲವು ಜನರಿಗೆ ಗೊತ್ತಿಲ್ಲದೇನೂ ಇರಬಹುದು. ಯಾಕಂದರೆ ಡಿಗ್ರಿ ಈಗ ಜಸ್ಟ್ ಮುಗಿಸಿದವ್ರಿಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಸೊ ಈಗ ನಾವಿಲ್ಲಿ ನೋಡಬೇಕಪ್ಪ ಅಂತಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕಂಟ್ರೀಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್. ಕಂಟ್ರೀಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್, ಪ್ರತಿಷ್ಠಿತ ಐ ಎ ಎಸ್ ಪರೀಕ್ಷೆಯನ್ನು ಯು ಪಿ ಎಸ್ ಸಿ ಅವರು ನಡೆಸ್ತಾರೆ. ಇದು ಐ ಎ ಎಸ್ ಎಕ್ಸಾಮ್ ಅಂತಲೇ ಭಾಳ ಪಾಪ್ಯುಲರ್ ಆಗಿದೆ, ಬಟ್ ಆ್ಯಕ್ಚುಲಿ ಅದನ್ನು ನಾವು ಸಿವಿಲ್ ಸರ್ವೀಸಸ್ ಎಕ್ಸಾಮ್ ಅಂತ ಕರಿತೀವಿ. ಸಿವಿಲ್ ಸರ್ವೀಸಸ್ ಎಕ್ಸಾಮ್. ಈ ಎಕ್ಸಾಮ್ ಒಳಗಡೆ ರ್ಯಾಂಕಿಂಗ್ ಬರ್ತಾರೆ, ಅದ್ರ ಮೇಲೆ ಐ ಎ ಎಸ್ಸು, ಐ ಪಿ ಎಸ್ಸು, ಐ ಎಫ್ ಎಸ್ಸು, ಐ ಆರ್ ಎಸ್ಸು, ಆಮೇಲೆ ಗ್ರೂಪ್ ಎ, ಗ್ರೂಪ್ ಬಿ, ಅಖಿಲ ಭಾರತ ಸೇವೆಗಳು, ಆಲ್ ಇಂಡಿಯಾ ಸರ್ವಿಸ್ ಎಲ್ಲ ಬರ್ತವೆ. ಓಕೆ, ಸೊ ಇದನ್ನು ಐ ಎ ಎಸ್ ಎಕ್ಸಾಮ್ ಅಂತೇಳಿ ಕರಿತೀವಿ ನಾವು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸೊ ಇದಕ್ಕೆ ಏಜ್ ಲಿಮಿಟ್ 21ರಿಂದ 32 ಏಜ್ ಲಿಮಿಟ್ ಇದೆ. ನಾನು ಇಲ್ಲಿ ಎಲ್ಲ ಎಕ್ಸಾಮದ್ದು ಜನರಲ್ ಮೆರಿಟ್ದು ಏಜ್ ಲಿಮಿಟನ್ನು ಹೇಳಿರ್ತೇನೆ, ಜನರಲ್ ಮೆರಿಟ್. ಇದಾದ ಮೇಲೆ ನೀವು ಅವರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಎಸ್ ಸಿ, ಎಸ್ ಟಿ, ಒ ಬಿ ಸಿ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಸ್ವಲ್ಪ ಅದನ್ನು ನೋಡ್ಕೋಬೇಕು. ಮತ್ತು ಅದರ ಬಗ್ಗೆ ಮಾಹಿತಿ ಕೂಡ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ನೆಕ್ಸ್ಟು ಇದು ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಆದವರು ಕೂಡ ಈ ಒಂದು ಎಕ್ಸಾಮಿನೇಷನನ್ನು ನೀವಿಲ್ಲಿ ಬರೀಬಹುದು. ಒಂದು ಸ್ವಲ್ಪ ನಮ್ಮ ಫೋಟೋ ಸಣ್ಣದು ಮಾಡೋಣ, ಅದು ಕಾಣೋದಿಲ್ಲ ಇಲ್ಲ ಅಂದರೆ. ಓಕೆ, ಹಾಂ, ಇಷ್ಟು ಮಾಡೋಣ ಫೋಟೋ ಸಾಕು. ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಅವರು ಕೂಡ ಈ ಒಂದು ಎಕ್ಸಾಮನ್ನು ಬರೀಬಹುದು. ಆಮೇಲೆ ನೆಕ್ಸ್ಟು ಇನ್ನು ನಿಮ್ಮಲ್ಲಿ 2 ಟೈಪ್, ನನ್ನ ಪ್ರಕಾರ 2 ಕ್ಯಾಟಗರಿ ಹುಡುಗರು ಇರ್ತಾರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಒಂದು ಜನರಲ್ ಸ್ಟಡೀಸ್ ಬರ್ತೈತಿ. ಜನರಲ್ ಸ್ಟಡೀಸು ಅಂದರೆ ಇದರೊಳಗಡೆ ಹಿಸ್ಟ್ರಿ, ಪಾಲಿಟಿ, ಆಮೇಲೆ ಜಿಯೋಗ್ರಫಿ, ಎಕನಾಮಿಕ್ಸ್, ಆಮೇಲೆ ಜಿ ಕೆ, ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್, ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲ ಬರ್ತವೆ. ಥೇರಿ ಬರ್ತದೆ. ಇನ್ನೊಂದೇನು ಬರ್ತೈತಿ, ಮ್ಯಾಥ್ಸ್ ಬರ್ತೈತಿ, ಮ್ಯಾಥ್ಸ್. ಸೊ ಮ್ಯಾಥ್ಸು, ಆಮೇಲೆ ಇಂಗ್ಲೀಷು, ಕ್ವಾಂಟು, ಇವೆಲ್ಲ ಬರ್ತವೆ. ಕೆಲವು ಜನ ಮ್ಯಾಥ್ಸಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ತಾರೆ, ಅವರಿಗೆ ಜನರಲ್ ಸ್ಟಡೀಸ್ ನೆನಪಿಟ್ಕೊಳ್ಳೋಕೆ ಒಟ್ಟು ಆಗ್ತಿರೋದಿಲ್ಲ. ಅಂಥವರು ಜಾಸ್ತಿ ಮ್ಯಾಥ್ಸ್ ಇದ್ದಿದ್ದು ಎಕ್ಸಾಮ್ ಬರೀಬೇಕಂತನ ಓಡಾಡ್ತಿರ್ತಾರೆ. ಅವ್ರಿಗೂ ನಾನಿಲ್ಲಿ ಸೊಲ್ಯೂಷನ್ ಕೊಡ್ತೀನಿ. ಇನ್ನು ಕೆಲವು ಜನ ಜನರಲ್ ಸ್ಟಡೀಸ್ ಒಳಗಡೆ ಭಾರಿ ಎಕ್ಸ್ಪರ್ಟ್ ಇರ್ತಾರೆ. ಓಕೆ, ಜಲ್ದಿ ನೆನಪಿಟ್ಕೋತಾರೆ, ಕಾಮರ್ಸು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು.
ಅವರು ಜಾಸ್ತಿ ಜಿ ಎಸ್ಗೆ ಒತ್ತಿರುವಂಥ ಎಕ್ಸಾಮ್ ಬರೀಬೇಕಂತ ಅವ್ರು ಮಾಡಿರ್ತಾರೆ. ಅವ್ರು ಹೆಚ್ಚಾಗಿ ಮ್ಯಾಥಮೆಟಿಕ್ಸಿಂದ ಸ್ವಲ್ಪ ದೂರ ಸರಿತಿರ್ತಾರೆ. ಈ ಸೈನ್ಸ್ ಬ್ಯಾಕ್ಗ್ರೌಂಡ್ದವರು ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಇದ್ದಲ್ಲಿ ಜಲ್ದಿ ಹೋಗಿ ಈ ಕಡೆಯಿಂದ ದೂರ ಡಿಪೆಂಡ್ಸ್. ಸೊ ಅದಕ್ಕೆ ಇದು ನೇಚರ್ ಆಫ್ ದಿ ಎಕ್ಸಾಮ್ ಏನನ್ನೋದು ಕೂಡ ನಾನಿಲ್ಲಿ ಹೇಳ್ತಾ ಇರ್ತೇನೆ. ಸೊ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಅವರು IAS ಎಕ್ಸಾಮನ್ನು ತೊಗೋಬೋದು. 21ರಿಂದ 32 ಏಜು. ಇಲ್ಲಿ ಮುಖ್ಯವಾಗಿ 90% ಈ ಎಕ್ಸಾಮ್ ಒಳಗಡೆ ಬರೋದೇನಪ್ಪ ಅಂತಂದ್ರೆ ಜನರಲ್ ಸ್ಟಡೀಸ್, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ ಇವೇ ಜಾಸ್ತಿ ಬರ್ತವೆ. ಇಲ್ಲಿಯೂ ಕೂಡ ಮ್ಯಾಥ್ಸು ಮತ್ತು ಇಂಗ್ಲೀಷ್ ಇರ್ತದೆ, ಬಟ್ ಜಸ್ಟ್ ಕ್ವಾಲಿಫೈಯಿಂಗ್ ಇರ್ತದೆ, ಪಾಸ್ ಆದರೆ ಸಾಕು. ಅಂದರೆ ಅಷ್ಟಕ್ಕಷ್ಟೇ ಮ್ಯಾಥ್ಸು ಇಂಗ್ಲೀಷ್ ಇದ್ದರೂ ಕೂಡ ಮಾಡಬಹುದು, ಸ್ವಲ್ಪ ಪ್ರಯತ್ನ ಪಡಲೇಬೇಕು ಮತ್ತು ಅದಕ್ಕೆ. ಓಕೆ, ಇದು IAS. ಎರಡನೇದ್ದು UPSC ಅವರು ಇನ್ನೊಂದು ಎಕ್ಸಾಮ್ ನಡೆಸ್ತಾರೆ, IES ಅಂತಂದರೆ ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್ ಅಂತ ಕರಿತೀವಿ ನಾವು, ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್. ಸೊ ಇದನ್ನು ಕೂಡ UPSC ಅವರು ನಡೆಸುವಂಥದ್ದು. ಇದಕ್ಕೆ ಏಜ್ ಲಿಮಿಟ್ಟು 21ರಿಂದ 30 ಏಜ್ ಇದೆ. ಈಗ ಭಾಳ ಜನ ಇಂಜಿನಿಯರಿಂಗ್ ಮುಗಿಸಿ UPSC ಬರೀತಿರ್ತಾರೆ, ಅವರು IAS ಕೂಡ ಬರೀಬಹುದು. ಯಾರು ಬರೀಬೋದಪ್ಪ ಅಂತಂದರೆ ಯಾರ್ದು ಸಿವಿಲ್ ಇಂಜಿನಿಯರಿಂಗ್ ಮುಗಿದಿದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದಿದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಇವರು ಈ ಎಕ್ಸಾಮನ್ನು ಕೂಡ ಬರೆಯಬಹುದು. ಅಲ್ಲಿ ಅದು ಕೂಡ ಒಂದು ಟೆಕ್ನಿಕಲ್ ಪೇಪರ್ ಕೂಡ ಇರ್ತದೆ. 21ರಿಂದ 30 ಏಜ್ ಲಿಮಿಟ್ ಇರ್ತದೆ, IES ಅಂಥೇಳಿ ಕರಿತೀವಿ. ನೆಕ್ಸ್ಟು ಇನ್ನೊಂದು ಬರ್ತದೆ, ದಟ್ ಇಸ್ CAPF AC ಅಂತ ಬರ್ತದೆ. ಎರಡು ಬರ್ತವೆ, ನೆನ್ಪಿಟ್ಕೊಡ್ರಿ. CAPF AC ಅಂತ ಬರ್ತದೆ, ಇನ್ನೊಂದು CAPF SI ಅಂತ ಬರ್ತದೆ. CAPF ಅಂತಂದ್ರೆ ಈ CAPF AC ಇವ್ರು ನಡೆಸ್ತಾರೆ, UPSC ಅವರು. CAPF SI ಏನೈತಲ್ಲ ಅದನ್ನು SSC ಅವ್ರು ನಡೆಸ್ತಾರೆ. ಅಲ್ಲಿ ನೋಡೋಣ ಅದನ್ನು. CAPF AC ಅಂತಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಇವರು AC ಅಂತಂದ್ರೇನು, ಅಸಿಸ್ಟೆಂಟ್ ಕಮಾಂಡೆಂಟ್, ಕಮಿಷನರ್ ಅಲ್ಲ, ಕಮಾಂಡೆಂಟ್, ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್. ಆಲ್ಮೋಸ್ಟ್ ಮಿನಿ UPSC ಗತೆ ಇರ್ತೈತಿ. ಜನರಲ್ ಸ್ಟಡೀಸ್ ಇರ್ತದೆ, ಸ್ವಲ್ಪ ಮ್ಯಾಥ್ಸ್ ಇರ್ತದೆ, ಭಾಳ ಇರೋದಿಲ್ಲ. ಆಮೇಲೆ ಸಣ್ಣ ಪ್ಯಾರಾಗ್ರಾಫ್ ಕೊಟ್ಟು ಆನ್ಸರ್ ಬರೋಕ್ಕೆ ಕೇಳ್ತಾರೆ. ಆಮೇಲೆ ನೆಕ್ಸ್ಟು ಫಾರಿನ್ ಅಗೇನೆಸ್ಟ್ ಬರೋಕ್ಕೆ ಕೇಳ್ತಾರೆ, ಸಣ್ಣ ಎಸ್ಸೆ ಕೇಳ್ತಾರೆ. ಇದು 20 to 25 ಇಯರ್ ಅಷ್ಟೇ ಇರೋದು. ಯಾರು ಬಿಲೋ 25 ಇದ್ದೀರಿ ನೀವು ಈ ಎಕ್ಸಾಮನ್ನು ಬರಿಬೋದು. ಯಾವುದೇ ಡಿಗ್ರಿ, ಬೇಕಾದ ಡಿಗ್ರಿ ಇರಲಿ, ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಅಥವಾ ನಿಮ್ಮದು BA BSc BCom ಬೇಕಾದ ಡಿಗ್ರಿ ಇರಲಿ ಬರಿಬೋದು. ಜಾಸ್ತಿ GS ಇರ್ತೈತಿ, ಮ್ಯಾಥ್ಸ್ ಭಾಳ ಕಡಿಮೆ ಇರ್ತೈತಿ. ನಂದು ಮ್ಯಾಥ್ಸ್ ಭಾಳ ವೀಕ್ ಐತಿ, ನಾನು ಬರಿಬೋದು ಏನು ಸರ್ ಅಂತ ಕೇಳಿದರೆ ಇದು ಬೆಸ್ಟ್ ಒಂದು ಸೊಲ್ಯೂಷನ್. GS ಓರಿಯೆಂಟೆಡ್ CAPF ಅಸಿಸ್ಟೆಂಟ್ ಕಮಾಂಡೆಂಟ್. ಓಕೆ, ನೆಕ್ಸ್ಟು ಇದಾದಮೇಲೆ UPSC ಅವರು ಇನ್ನೊಂದು ನಡ್ತಾರೆ, NDA ಎಕ್ಸಾಮಿನೇಷನ್. ಭಾಳ ಇಂಪಾರ್ಟೆಂಟ್. ನಾಳೆ ನೀವು ನಮ್ಮ ಡಿಫೆನ್ಸ್ ಸರ್ವಿಸ್, ರಕ್ಷಣಾ ವಿಭಾಗದಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಹೇಳಿ ಮಾಡಿಸಿದಂಥ ಒಂದು ಇದನ್ನೇ ಕ್ಷೇತ್ರ. NDA ಅಂತಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಕರಿತೀವಿ. ಬಟ್ ಇಲ್ಲಿ ಏಜ್ ಲಿಮಿಟ್ ಭಾಳ ಕಡಿಮೆ ಇದೆ, 16ರಿಂದ 19 ವರ್ಷ ಮಾತ್ರ ಇದೆ. ಬಹುಶಃ ಇದು ಕೆಲವು ಜನರಿಗೆ ಅಷ್ಟೇ ಬರ್ಬೋದು ಈ ವಿಡಿಯೋ ನೋಡಕತ್ತವರಲ್ಲಿ. 16 to 19 ಇಯರ್ಸ್ ಒಳಗಡೆ ಹೋಗಬೇಕು. 12th ಕ್ಲಾಸ್ ಪಾಸ್ ಆದರೆ ಮುಗೀತು. ಬಟ್ ಜಾಸ್ತಿ ಇಲ್ಲಿ ಮ್ಯಾಥ್ಸ್ ಇರ್ತದೆ, ಉಳಿದಿದ್ದೇನು ಅವ್ರು ಕೇಳೋದಿಲ್ಲ. ಸ್ವಲ್ಪ ಇಂಗ್ಲೀಷು, ಮ್ಯಾಥ್ಸನ್ನೇ ಜಾಸ್ತಿ ಇರ್ತದೆ, GKನೂ ಇರ್ತದೆ ಬಟ್ ಕಡಿಮೆ. 16 to 19 ಇಯರ್ಸ್. ಕೆಲವು ಜನ ಡಿಫೆನ್ಸಲ್ಲೇ ಹೋಗಿ ತಮ್ಮ ಒಂದು ಕರಿಯರನ್ನು ಬಿಲ್ಡ್ ಮಾಡಬೇಕು ಮಾಡಿರ್ತಾರೆ. ಅಲ್ಲಿ ಹೋಗಿ ಕರಿಯರ್ ಮುಗಿಸ್ಕೊಂಡು ಒಂದು 35-36 ವರ್ಷಕ್ಕೆ ಮತ್ತು ವಾಪಸ್ ನೀವು ಬರ್ಬೋದು. ಒಂದು 15-20 ವರ್ಷ ಟಾಪ್ ಗ್ರೇಡ್ ಒಳಗಡೆ ಸರ್ವೀಸನ್ನು ಮಾಡಿ ಕೂಡ ಬರ್ಬೋದು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಕರಿತೀವಿ. ಸೊ ಇಲ್ಲಿಯೂ ಕೂಡ ನೀವು ಹೋಗ್ಬೋದು. ನೆಕ್ಸ್ಟ್ ಬರೋದು UPSC ಅವರು ಇನ್ನೊಂದು ಕಂಡಕ್ಟ್ ಮಾಡ್ತಾರೆ, CMS ಅಂತಂದ್ರೆ ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್. ಯಾವುದಿದು? ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮಿನೇಷನ್. ಇದನ್ನು ಮ್ಯಾಕ್ಸಿಮಮ್ 32 ಇಯರ್ಸ್ ಏಜ್ ಇದೆ ಇದಕ್ಕೆ. ಯಾಕಂದರೆ MBBS ಮುಗಿದು ಇದನ್ನು ಮುಗಿಯಾಕಂದ್ರೆ ಟೈಮ್ ಭಾಳ ಬೇಕು. ಇದಕ್ಕೆ MBBS ಡಿಗ್ರಿ ಆಗಿರಲೇಬೇಕು. ಓಕೆ, ಸೊ MBBS ಆಗಿರಬೇಕು, ಮ್ಯಾಕ್ಸಿಮಮ್ 32 ವರ್ಷ ಆಗಿರಬೇಕು. 32 ವರ್ಷ ಮ್ಯಾಕ್ಸಿಮಮ್ ಇಯರ್ ಇದು. ಇದರ ಮ್ಯಾಲಿನವ್ರಿಗಷ್ಟೇ ಇದು. ಓಕೆ, ಸಾರಿ, ಇದರ ಒಳಗಿನವ್ರಿಗಷ್ಟೇ ಮ್ಯಾಕ್ಸಿಮಮ್ 32 ಒಳಗಿನವ್ರಿಗೆ. ನೆಕ್ಸ್ಟು ಮೆಡಿಕಲ್ ರಿಲೇಟೆಡ್ ಆದಂಥ ಎಕ್ಸಾಮ್ ಇದೆ. ನೀವು ಯಾರಾದರೂ MBBS ಅವರಿದ್ದರೆ ಇದನ್ನು ಬರಿಬೋದು, UPSC ಅವರು ನಡೆಸ್ತಾರೆ. ನೆಕ್ಸ್ಟು EPFO ಎಕ್ಸಾಮ್ ಅಂತ ಬರ್ತದೆ, ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಭಾಳಷ್ಟು ಜನ ಇದನ್ನು ಬರಿಬೋದು. EPFO ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್. ಆಮೇಲೆ ಇನ್ನೊಂದು, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ನು. ಸೆಂಟ್ರಲ್ ಗೌರ್ಮೆಂಟದ್ದು ಪೇ ಸ್ಕೇಲ್, ಸ್ಯಾಲ್ರಿ ಜಾಸ್ತಿ ಇರ್ತದೆ, ನಾರ್ಮಲಿ ಜಾಸ್ತಿ ಇರ್ತದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಯಾವುದೇ ರಾಜ್ಯದೊಳಗಡೆ ಅವರು ಸ್ಯಾಲ್ರಿ
50,000 ಇತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೆಚ್ಚು ಕಡಿಮೆ ಡಬಲ್ ಇರ್ತೈತಿ, ನೆನ್ಪಿಟ್ಕೊಂಡ್ರಿ. ಡಬಲ್ ಆಗ್ತದೆ, ಸ್ಯಾಲ್ರಿ ಡಬಲ್ ಆಗ್ತೈತಿ, ಮತ್ತು ಬೆನಿಫಿಟ್ಸ್ಗಳು ಭಾಳ ಸಿಗ್ತವೆ. ಬಟ್ ಒಂದೇನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇರೋಕ್ಕಾಗೋದಿಲ್ಲ, ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ. ನಮ್ಮ ರಾಜ್ಯದಲ್ಲೂ ಸಿಗ್ಬೋದು, ಬಟ್ ಸ್ಯಾಲ್ರಿ ಮಾತ್ರ ಡಬಲ್ ಇರ್ತದೆ. ಓಕೆ, ಸೊ ಇದೊಂದು ನಿಮಗೆ ಗೊತ್ತಿರಲಿ. ಸೊ ಭಾಳ ಸೆಂಟ್ರಲ್ ಗೌರ್ಮೆಂಟದ್ದು ನಾಳೆ ನೀವು ರಿಟೈರ್ಡ್ ಆದಮೇಲೆ ಪೆನ್ಷನ್ನು ಜಾಸ್ತಿ ಇರ್ತದೆ ಅಲ್ಲ, ನಿಮಗೆ ಮಾನಿಟ್ರಿ ಬೆನಿಫಿಟ್ ಕೂಡ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ದ ಮೇಲೆ ಎಕ್ಸಾಮ್ ಬರೀಬೇಕು. ಸುಮ್ಮನೆ ಯಾವುದೋ ಕರೆದಾರಪ್ಪ ಅಂತ ಹೋಗೋದು, ಎಕ್ಸಾಮ್ ಬರೆಯೋದು. ಓಕೆ, ಸೊ ಹಂಗಾಗಬಾರ್ದು. EPF, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್. ಸೊ ಇದು 21ರಿಂದ 27 ಏಜ್ ಲಿಮಿಟ್ ಇದೆ. 21ರಿಂದ 27. ಬಹುಶಃ ನಿಮ್ಮಲ್ಲಿ ಸಾಕಷ್ಟು ಜನ ಇದನ್ನು ಬರಿಬೋದು. ಮತ್ತು ಯಾಕಪ್ಪ ಅಂತಂದ್ರೆ ಯಾವುದೇ ಡಿಗ್ರಿ ಅವರು ಬರಿಬೋದು, ಬೇಕಾದ ಡಿಗ್ರಿ ಮಾಡಿರಿ ಬರಿಬೋದು. ಮತ್ತು ಜಾಸ್ತಿ ಇಲ್ಲಿ GS ಓರಿಯೆಂಟೆಡ್ ಮ್ಯಾಥ್ಸ್ ಇಲ್ಲ, ಮ್ಯಾಥ್ಸು ಇಂಗ್ಲೀಷ್ ಕಡಿಮೆ ಇರ್ತದೆ, ಜಾಸ್ತಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ ಇರ್ತದೆ. ಬಟ್ ಇವೆಲ್ಲ ಎಕ್ಸಾಮ್ಗಳು ಇನ್ನೊಂದು ನೆನ್ಪಿಟ್ಕೊಡ್ರಿ, ಕನ್ನಡದಲ್ಲಿ ಇರೋದಿಲ್ಲ. ಓಕೆ, ಸೊ ಇವೆಲ್ಲ ನಿಮಗೆ ಇಂಗ್ಲೀಷು ಹಿಂದಿಯಲ್ಲಿರ್ತವೆ. ಬಟ್ ಇಂಗ್ಲೀಷ್ ಒಳಗಡೆ ಒಂದು ಸ್ವಲ್ಪ ದಿವಸ ನೀವು ರೂಢಿ ಆದರೆ ಬರಿಬೋದು, ಒಂದು 2 ತಿಂಗಳು 3 ತಿಂಗಳು ಸ್ವಲ್ಪ ನೀವು ಏನು ಓದ್ತಾ ಇದ್ರೆ ಅದನ್ನೇ ಇಂಗ್ಲೀಷ್ನಾಗ ಓದಿರೂ ಬರಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಂ, ಸೊ EPF, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್. ಇನ್ನು ನೆಕ್ಸ್ಟ್ ಬರೋದು SSC. ಭಾರಿ ಹವಾ ಮಾಡ್ತೈತಿ. SSC ದವರಷ್ಟು ಬಹುಶಃ ಇಂಡಿಯಾದಾಗ ಯಾರೂ ಹವಾ ಮಾಡೋಂಗಿಲ್ಲ, ದೊಡ್ಡ ಪ್ರಮಾಣದಾಗ ಕಾಲ್ಫಾರ್ ಮಾಡ್ತಾರೆ. SSC ಅವರು ಮಾಡಿರಿ ಅಂತಂದ್ರೆ ಜಾತ್ರೆನ ಮಾಡಿರ್ತಾರೆ ಅವರು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, SSC ಅವರು. ಸೊ ಫಸ್ಟ್ ನಡೆಸೋದು ಯಾವುದು ಅಂತಂದ್ರೆ CGL ಅನ್ನು ನಡೆಸ್ತಾರೆ. CGL, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್. ಡಿಗ್ರಿ ಆದಮೇಲೆ ಎನಿ ಡಿಗ್ರಿ, ಬೇಕಾದ ಡಿಗ್ರಿ ಆಗಲಿ. ಇಲ್ಲಿ ಏಜ್ ಲಿಮಿಟ್ಟು 18ರಿಂದ 30 ವರ್ಷ ಇದೆ. 18ರಿಂದ 30 ವರ್ಷದ ಒಳಗಿನವರು ಈ ಒಂದು ಎಕ್ಸಾಮನ್ನು ಬರಿಬೋದು. 18 to 30 ಇಯರ್ಸ್, ಎನಿ ಡಿಗ್ರಿ. ನೆಕ್ಸ್ಟು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಜಾಸ್ತಿ ಇರ್ತದೆ. ಯಾರ್ದು ಮ್ಯಾಥ್ಸು ಇಂಗ್ಲೀಷ್ ಭಾರಿ ಚೆನ್ನಾಗಿದೆ, ಕೆಲವು ಜನ ಮ್ಯಾಥ್ಸ್ ವರ್ಕ ಮಾಡೋದಿಲ್ಲ. ಅವರು ಮ್ಯಾಥ್ಸ್ ವರ್ಕ ಮಾಡೋದು ಡೈರೆಕ್ಟ್ ಹೋಗಿ ಎಕ್ಸಾಮ್ದಾಗ ಸಾಲ್ವ್ ಮಾಡಿಬಿಡ್ತಾರೆ, ಬಂದ್ಬಿಡ್ತದೆ. ಇನ್ನು ಕೆಲವು ಜನ 6 ತಿಂಗಳು ಕುಂತರೂ ಬರೋದಿಲ್ಲ. ಅಂಥವರು ಈ ಎಕ್ಸಾಮಿಂದ ದೂರ ಇರೋದು ಭಾಳ ಬೆಸ್ಟ್. GS ಓರಿಯೆಂಟೆಡ್ ಇದ್ದಂಥ ಎಕ್ಸಾಮನ್ನು ಅವ್ರು ತೊಗೊಳ್ರಿ. ಯಾಕಂದರೆ ಸೊ ಆ ನೇಚರ್ ಆಫ್ ಎಕ್ಸಾಮನ್ನು ನೋಡಿಕೊಂಡು ನಮ್ಮ ಸಾಮರ್ಥ್ಯ ತಿಳ್ಕೊಂಡು ನಾವು ಇಳಿಬೇಕಾಗ್ತದೆ, ಅದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಅವ್ರು ಮಾಡತ್ತಾರಂತ ನಾವು ಹೋಗೋದು, ಇವ್ರು ಮಾಡತ್ತಾರಂತ ನಾವು ಹೋಗೋದು, ನಮ್ಮಲ್ಲಿ ಅದ ಒಂದು ಭಾರಿ ಹುಚ್ಚತನ ಇದೆ. ನಾನು ಅದಕ್ಕೆ ಎಲ್ಲನೂ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಎಕ್ಸಾಮ್ಗಳು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ಕೆಲವು ಎಕ್ಸಾಮ್ಗಳು ಕೆಲವು ಮಂದಿಗೆ ಸೂಟ್ ಆಗ್ತವೆ. ನನಗೆ ಯಾವುದೂ ಸೂಟ್ ಆಗೋದಿಲ್ಲಪ್ಪ ಅನ್ನೋದು ಯಾವುದೂ ಇಲ್ಲ. ಮತ್ತು ಹಾಗಲ್ಲ, ಯಾವುದಾದ್ರೂ ಒಂದು ಸೂಟ್ ಆಗತ್ತಿರ್ತೈತೆ, ಅದನ್ನು ನೀವು ಹುಡುಕಲೇಬೇಕು. ಈ ವಿಡಿಯೋ ನೋಡಿ ಒಂದು ಬಿಟ್ಟು 2 ಸರಿ ಈ ವಿಡಿಯೋ ನೋಡ್ಬೇಕು. ಮೊದಲು ನಿಮ್ಮ ಲೈಫ್ ರಿಲೇಟೆಡ್ ಆದಂಥ ಟರ್ನಿಂಗ್ ಪಾಯಿಂಟ್ ಇದು ವಿಡಿಯೋ. ಈ ವಿಡಿಯೋ ನೋಡಬೇಕು, ನೋಡಿ ಒಂದು ಬಿಟ್ಟು 2 ಸರಿ ನೋಡಿ ಒಂದು ಡಿಸಿಷನ್ ಬರಬೇಕು. ನಾ ಈ 2-3 ಎಕ್ಸಾಮ್ ಬರೀಬೇಕು, ಇಮ್ಮಿಡಿಯೇಟ್ ಅವ್ರದ್ದು ವೆಬ್ಸೈಟ್ಗೆ ಹೋಗಬೇಕು, ಅದು ಯಾವಾಗ ಕಾಲ್ ಫಾರ್ಮ್ ಐತೆ ನೋಡಬೇಕು, ಅದಕ್ಕೆ ಈಗಿನಿಂದ ಪ್ರಿಪ್ರೇಷನ್ ಶುರು ಮಾಡ್ಬೇಕು. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಅದು ಎಲ್ಲ ಅವ್ರ ವೆಬ್ಸೈಟ್ನಾಗ ಇರ್ತಾವೆ, ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ಬೇಕು. ಮಾರ್ಕೆಟಲ್ಲಿ ಹೋದರೆ ಸಾಕಷ್ಟು ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾವೆ. ಅಂದರೆ ಬರೀ ನಾವು ರಾಜ್ಯ ಸರ್ಕಾರದ್ದು ನೋಡೋದ್ರ ಜೊತೆಗೆ ಇವನ್ನೂ ನೋಡಬೇಕು, ಅಪಾರ್ಚುನಿಟಿ ಇರ್ತವೆ, ಯಾಕೆ ಆಗಬಾರ್ದು. ಈಗಾಗಲೇ ನಮ್ಮ ಕೆಲವು ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳ್ತಾರೆ, ಡೆಲ್ಲಿ ಒಳಗಡೆ ಸೆಕ್ರೆಟೇರಿಯೇಟಲ್ಲೆಲ್ಲ ವರ್ಕ್ ಮಾಡ್ತಾರೆ, ರೈಲ್ ಭವನಲ್ಲಿ ವರ್ಕ್ ಮಾಡ್ತಾರೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಮೊನ್ನೆ ಡೆಲ್ಲಿಗೆ ಹೋದಾಗ ಭೇಟಿಯಾಗಿದ್ದಾರೆ. ನಮ್ಮ ಹುಡುಗರಿಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ, ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರ್ತೈತಿ, ಇಲ್ಲಿ ಯಾರೂ ಬರೋದಿಲ್ಲ. ಒಂದು 2-3 ಎಕ್ಸಾಮ್ ಅದಾವ, ಅದ್ರಾಗ ಒಂದು 100-50 ಪೋಸ್ಟ್ ಇರ್ತಾವ, ಲಕ್ಷ ಗಂಟಲೆ ಜನ ಬೆನ್ನು ಹತ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂತೇಳಿ. ಸೊ ಅದಕ್ಕಾಗಿ ಅವಾಗ ನನಗೆ ಮನಸ್ಸಿನಾಗ ಬಂದಿದ್ದು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ಬೇಕಂತೇಳಿ. ಸ್ಟೇಟ್ ಲೆವೆಲ್ ಎಕ್ಸಾಮನ್ನು ಬಿಡೋದು ಬೇಡ, ಅದರ ಜೊತೆಗೆ ಇವನ್ನೂ ನಾವು ನೋಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಓಕೆ, ಸೊ CHSL ಎಕ್ಸಾಮ್. ನೆಕ್ಸ್ಟ್ ಬರೋದು CHSL ಅಂದ್ರೇನು, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್. 12th ಪಾಸ್ ಆದಮೇಲೆ ಬರಿಬೋದು. 12th ಪಾಸ್ ಅಥವಾ ಅದಕ್ಕೆ ಈಕ್ವಿವೆಲೆಂಟ್. 18ರಿಂದ 27 ವರ್ಷ ಟೈಮ್ ಇದೆ ಇದಕ್ಕೆ. 27 ವರ್ಷದ ಒಳಗಡೆ ನೀವು ಇದನ್ನು ಬರಿಬೋದು. ಆಮೇಲೆ ನೆಕ್ಸ್ಟು 12th ಪಾಸ್ ಆದಮೇಲೆ ನೀವು ಬರಿಬೋದು. ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಓರಿಯೆಂಟೆಡ್ ಇದು ಇರ್ತದೆ. SSC ಒಳಗಡೆ ನೆನ್ಪಿಟ್ಕೊಡ್ರಿ, SSC ಯಾರಿಗೆ ಮ್ಯಾಥ್ಸು ಇಂಗ್ಲೀಷು ಚೆನ್ನಾಗಿದೆ, ನಿಮಗೆ SSC ಹೇಳಿ ಮಾಡಿಸ್ದಂಗೆ. ನನಗೆ ಮ್ಯಾಥ್ಸ್ ಏನು ಮಾಡ್ರು ತಲೆಗೆ ಹತ್ತುವತ್ತಪ್ಪ ಅನ್ನೋರು SSC ಉಸಾಬರಿ ಮಾಡಬಾರ್ದು. ಅಥವಾ ನೀವು ಪ್ರಯತ್ನ ಮಾಡ್ತೀನಂದ್ರೆ ನೀವು ಮಾಡಿರಿ, ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಸ್ವಲ್ಪ ಏನಿರ್ತೈತೆ ಅಂದರೆ ಹೈಯರ್ ಲೆವೆಲ್ ಮ್ಯಾಥ್ಸ್ ಇರ್ತದೆ. ಸೊ ಆದರೂ ನೀವು ಮಾಡ್ಬೋದು, ಒಳ್ಳೆ ನಿಮಗೆ ಗೈಡೆನ್ಸ್ ಸಿಕ್ಕು ನೀವು ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ತೀನಿ, ನಾನು ಮಾಡತ್ತೀನಿ ಅನ್ನೋ ಉದ್ದೇಶ ಇದ್ದವ್ರು ಡೆಫಿನೆಟ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟು ಇದ್ರ ಜೊತೆಗೆ CPO ಅಥವಾ CAPF SI ಅಂತ ಕರಿತೀವಿ. CAPFದವ್ರದ್ದು AC ಇತ್ತು. AC ಅಂದ್ರೇನು, ಅಸಿಸ್ಟೆಂಟ್ ಕಮಾಂಡೆಂಟ್. ಅದನ್ನು UPSC ಅವ್ರು ನಡೆಸ್ತಾರೆ. ಇದು SI. ಇದನ್ನು ಯಾರು ನಡೆಸ್ತಾ ಇದ್ದಾರೆ? SSC.
CPO ಅಂದರೆ ಸೆಂಟ್ರಲ್ ಪೊಲೀಸ್ ಆರ್ಗನೈಜೇಷನ್ ಅಥವಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಸಬ್ ಇನ್ಸ್ಪೆಕ್ಟರ್, ಇದನ್ನು ನೀವು ಬರೀಬೋದು. ಯಾಕಂದರೆ ಇದರೊಳಗೆ ಸ್ವಲ್ಪ ಮ್ಯಾಥ್ಸ್ ಅಷ್ಟೇನು ಟಫ್ ಇರೋದಿಲ್ಲ, ಇಂಗ್ಲೀಷು ಟಫ್ ಇರೋದಿಲ್ಲ. ಸೊ 20ರಿಂದ 25 ಮಾರ್ಕ್ಸು. ಓಕೆ, 20ರಿಂದ 25 ಮಾರ್ಕ್ಸ್ ಅಂತೆ ನೋಡ್ರಿ. ಇಯರ್ 25 ಇಯರ್ ಲಾಸ್ಟ್. ಇದಕ್ಕೆ ಯಾವುದೇ ಡಿಗ್ರಿ ಮಾಡಿದರೂ ನೀವು ಬರಿಬೋದು ನೋಡ್ರಿ. ಎನಿ ಡಿಗ್ರಿ ನೋಡ್ದಲ್ಲೆಲ್ಲ ಎನಿ ಡಿಗ್ರಿ ಅದಾವೆ, ನಾವು ಬರೋದೇನೇ ಇಲ್ಲ. ನಮ್ಗೆ ಗೊತ್ತನೇ ಇಲ್ಲ ಇವು ಎಕ್ಸಾಮ್ಗಳು. ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಈಗ ಬರೆಯೋಕೆ ಬಂದು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಯ್ತು. ಮಿನಿಮಮ್ ನನಗೆ ಅನ್ಸಿದಂಗೆ 2 ವರ್ಷ ಅಂತೂ ಆಗೈತಿ. ಯಾಕಂದ್ರೆ ಈ ಕರೋನಾದಾಗ 2 ವರ್ಷ ಹೋಗೈತಿ. 2 3 4 ವರ್ಷ ಆದ್ರೂ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಎಕ್ಸಾಮ್ ನಡೆಸ್ತಾವ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂತಂದರೆ ಹೆಂಗೆ? ಅವಕಾಶಗಳನ್ನೇ ತಿಳ್ಕೊಳಕ್ಕೆ ನಾವು ಇಷ್ಟಪಟ್ಟಿಲ್ಲ. ಸೊ ಅದಕ್ಕಾಗಿ ಮತ್ತು ನಾವು ಅವಕಾಶಗಳನ್ನು ಹುಡುಕಿ ಆಮೇಲೆ ಸಕ್ಸಸ್ ಸಿಗ್ತೈತೆ. ಅವಕಾಶಗಳನ್ನೇ ಹುಡುಕಿಲ್ಲ ನಾವು, ಹೆಂಗೆ ಸಿಗಬೇಕು? ಸೊ ಅದಕ್ಕಾಗಿ ಸ್ವಲ್ಪ ಇದನ್ನೆಲ್ಲ ತಲೆ ಕೆಡಿಸ್ಕೊಡ್ರಿ. ಇದರಲ್ಲಿನೂ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಇರ್ತೈತೆ. ಆಮೇಲೆ ಮ್ಯಾಥ್ಸು ಬರಂಗಿಲ್ಲ ಅನ್ನೋ ಭಾವನೆ ಬೇಡ, ಮಾಡಲೇಬೇಕಂತ ಕೂತ್ಕೊಂಡ್ರೆ ಅದನ್ನು ನೀವು ಮಾಡ್ಬೋದು. ಎಲ್ಲದರೊಳಗೂ ಫೋಕಸ್ ಮಾಡಿದರೆ ದಾರಿಗಳು ಸಿಕ್ಕೇ ಸಿಗ್ತಾವೆ. ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಎಲ್ಲಿ ನಿಮಗೆ ಮನಸ್ಸಿದೆ ಅಲ್ಲಿ ಮಾರ್ಗ ಇದ್ದೇ ಇರ್ತದೆ. ನನಗದು ಬರುವುದಿಲ್ಲ ಅಂತ ತಲೆಯಾಗಿ ಹಾಕಿದ್ದನ್ನು ತೆಗೆದು ಬಿಟ್ಟರೆ ಭಾಳ ಒಳ್ಳೆಯದು. SSCನೂ ನೀವು ಬರೆದು ತೆಗಿಬೋದು. ಓಕೆ, ಬಟ್ ನೀವು ಅದಕ್ಕೆ ಪ್ರಯತ್ನ ಮಾಡೋಕ್ಕೆ ರೆಡಿ ಇರಬೇಕು. ನೆಕ್ಸ್ಟು MTS ನೋಡಿರಿ, ಎಷ್ಟು ಮಂದಿ ಕೇಳ್ಯಾರಪ್ಪ ಇದನ್ನು. MTS ಎಕ್ಸಾಮಾಗಿ ಕೇಳಿಲ್ಲ ಎಷ್ಟೋ ಮಂದಿ. ಹಿಂಗೆ ಎಕ್ಸಾಮ್ ಐತೆ ಅನ್ನೋದು ಗೊತ್ತಿಲ್ಲ ಹುಡುಗರಿಗೆ. ಸೊ MTS ಯಾವುದಿದು? ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರ್ತದೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ 18ರಿಂದ 25 ವರ್ಷ ಇದೆ ಏಜ್ ಲಿಮಿಟು. 10th ಬೇಸ್ ಮೇಲ್ಗಡೆ ಇದನ್ನು ಕರೀತಾರೆ. ಫುಲ್ GK ಓರಿಯೆಂಟೆಡ್, ಫುಲ್ GK ಇರ್ತದೆ. ಈಸಿ ಇರ್ತದೆ. ಕಾಂಪಿಟೇಷನ್ನು ಒಂದು ಲೆವೆಲ್ನಾಗ ಇರ್ತದೆ, ಭಾಳ ಏನಿರೋದಿಲ್ಲ, ಒಂದು ಲೆವೆಲ್ನಾಗ ಇರ್ತದೆ. MTS SSC ಅವರು ಇದನ್ನು ನಡೆಸ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಯಾವುದು? IBPS. IBPS ಎಕ್ಸಾಮ್ ನಮಗೆ ಬರುವಂಥದ್ದು. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸೊನೇಲ್ ಸೆಲೆಕ್ಷನ್. ಪರ್ಸೊನೇಲ್ ಅಂತಂದ್ರೆ ಸಿಬ್ಬಂದಿ, ಪರ್ಸನಲ್ ಅಂದರೆ ವೈಯಕ್ತಿಕ. ಓಕೆ, ಪರ್ಸೊನೇಲ್. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸೊನೇಲ್ ಸೆಲೆಕ್ಷನ್. ಇದ್ರ ಒಳಗಡೆ 3 ಬರ್ತಾವೆ. ಫಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ PO. IBPS ಅಂದ್ರೆ ಗೌರ್ಮೆಂಟ್ ಅಂಡರ್ ಒಳಗಡೆ ಬರುವಂಥ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ಕಳಿಸ್ತಾರೆ. ಎಕ್ಸೆಪ್ಟ್ ಇದನ್ನು SBI ಡಿಫ್ರೆಂಟ್ ನಡೆಸತ್ತಾರ ಅವರು. ಸೊ ಇವರು IBPS ಅಂದರೆ ಎಲ್ಲ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು ಇದರೊಳಗಡೆ ಬರುವಂಥದ್ದು. ಪ್ರೊಬೇಷನರಿ ಆಫೀಸರ್ PO, ಇದಕ್ಕೆ 30 ವರ್ಷ ಏಜ್ ಲಿಮಿಟ್ ಇದೆ. 20 to 30 ಏಜ್ ಲಿಮಿಟ್ ಇದೆ. ಎನಿ ಡಿಗ್ರಿ, ಬೇಕಾದ ಡಿಗ್ರಿ ಮಾಡ್ಬೋದು. ಬೇಕಾದ ಡಿಗ್ರಿ ಅವರು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಓರಿಯೆಂಟೆಡ್ ಆಗಿ ಇಲ್ಲಿ ಇರುವಂಥದ್ದು. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ವಿದಿನ್ ಟೈಮ್ ಲಿಮಿಟ್ ಒಳಗಡೆ ನೀವು ಮಾಡಿದರೆ ಭಾರಿ ಚೆನ್ನಾಗಿ ಅವಕಾಶಗಳು ಇರುವಂಥದ್ದು. ಆಮೇಲೆ ಮ್ಯಾಥ್ಸು ಇಂಗ್ಲೀಷ್ ಇರ್ತದೆ, ಇದ್ರ ಜೊತೆಗೆ GKನೂ ಇರ್ತೈತೆ. ಮತ್ತು ಎಲ್ಲದ್ರಾಗೂ GK ಇರ್ತೈತಿ, ಎಲ್ಲದ್ರಾಗೂ ಮ್ಯಾಥ್ಸು, ಎಲ್ಲದ್ರಾಗೂ ಇಂಗ್ಲೀಷ್ ಇರತೈತಿ. ಬಟ್ ಕೆಲವೊಂದು ಎಕ್ಸಾಮ್ದಾಗ ಮ್ಯಾಥ್ಸ್ ಹೆಚ್ಚಾಗ್ತೈತಿ, GK ಕಡಿಮೆ ಆಗ್ತೈತಿ. ಕೆಲವೊಂದ್ರಾಗ GK ಹೆಚ್ಚಾಗ್ತೈತಿ, ಮ್ಯಾಥ್ಸ್ ಕಡಿಮೆ ಆಗ್ತೈತಿ. ಹಿಂಗೆ ಪ್ರಪೋರ್ಷನ್ ಹೆಚ್ಚು ಕಡಿಮೆ. ಅಂದ್ರೆ ಜಾಬು ಮುಂದೆ ಯಾವ ರೀತಿ ಐತಿಪ್ಪ, ನೇಚರ್ ಆಫ್ ದ ಜಾಬ್ ಯಾವ ರೀತಿ ಐತಲ್ಲ ಹಂಗೆ ಚೇಂಜ್ ಹಾಕೊಂತ ಹೋಗ್ತದೆ. ಓಕೆ, ನೆಕ್ಸ್ಟ್ ಬರೋದು ಯಾವುದಂತಂದ್ರೆ ಇಲ್ಲಿ ನಮಗೆ ಬರೋದು ಕ್ಲರ್ಕ್. IBPS ಕ್ಲರ್ಕ್ ಎಕ್ಸಾಮು 28 ವರ್ಷ ಐತಿ. ಇದಕ್ಕೆ 20ರಿಂದ 28. ಎನಿ ಡಿಗ್ರಿ, ಬೇಕಾದ ಡಿಗ್ರಿ ಮಾಡ್ಬೋದು. ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಓರಿಯೆಂಟೆಡ್ ಆಗಿ ಈ ಎಕ್ಸಾಮು ನಡೆಯುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು? RRB ಅಂತಂದ್ರೇನು? ರೀಜನಲ್ ರೂರಲ್ ಬ್ಯಾಂಕ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಬರ್ತವೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಈ IBRD ಇದು ಬರ್ತಾವಲ್ಲ. ಓಕೆ, ಸೊ ಯಾವುದಪ್ಪ ನಮಗೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಗಳು. ಓಕೆ, ಸೊ ಅದಕ್ಕೆಲ್ಲ ಏನು ಕೊಡ್ತಾರೆ? ಇದಕ್ಕೆಲ್ಲ ಹಣವನ್ನು ಕೊಡ್ತಾರೆ. ಸೊ RRB ಒಳಗೆ ಇವರು ಏನು ಮಾಡಿದ್ದಾರೆ? IBPS ಕತೆ 2 ಪಾರ್ಟ್ ಮಾಡಿದ್ದಾರೆ. ಒಂದು PO, ಇನ್ನೊಂದು ಕ್ಲರ್ಕ್. ಪ್ರೊಬೇಷನರಿ ಆಫೀಸರ್ ಅಂತ ಮಾಡ್ತಾರೆ. 18ರಿಂದ 30 ವರ್ಷ ಏಜ್ ಲಿಮಿಟ್ ಇದನ್ನು ಬರೆಯೋಕ್ಕೆ. ಆಮೇಲೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಫೀಲ್ಡ್, ಬೇಕಾದ ಡಿಗ್ರಿ ಒಳಗಡೆ ನೀವು ಬ್ಯಾಚುಲರ್ ಇರಿ, ನೀವು ಬರಿಬೋದು. ಮ್ಯಾಥ್ಸ್ ಓರಿಯೆಂಟೆಡ್ ಆಗಿ ಇದು ಇರುವಂಥದ್ದು. GK ಕೂಡ ಇರ್ತದೆ. ನೆಕ್ಸ್ಟು ಕ್ಲರ್ಕ್, ಇದ್ರಾಗೂ ಮತ್ತು ಕ್ಲರ್ಕ್ ಬರ್ತೈತಿ ಸೇಮ್ 18ರಿಂದ 28. ಆಮೇಲೆ ಇಲ್ಲಿ ಎನಿ ಡಿಗ್ರಿ ಮ್ಯಾಥ್ಸ್ ಓರಿಯೆಂಟೆಡ್ ಇರ್ತೈತಿ. ಓಕೆ, ನೀವೇನು ಮಾಡ್ಬೇಕಂದ್ರೆ ಈ ವಿಡಿಯೋ 1 ಸರಿ ನೋಡ್ತಕ್ಕದ್ದಲ್ಲ. ಈ ವಿಡಿಯೋ ನೀವು ಮಿನಿಮಮ್ 2 ಸರಿ ನೋಡಿ ಇದ್ರದ್ದು PDF ನಾನು ಹಾಕಿರ್ತೀನಿ. ಇದರ PDF ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ದಾಗ ಹಾಕಿರ್ತೀನಿ. ಅಲ್ಲಿ ತಕ್ಕೊಂಡು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಒಂದು ಪ್ರಿಂಟೌಟ್ ತೆಗಿಸಿ ನಿಮ್ಮ ಒಂದು ಗೋಡೆಗೆ ಒಂದು ಪೇಸ್ಟ್ ಮಾಡಿ ಇಟ್ಬಿಡ್ಬೇಕು. ಇದನ್ನು ಗೋಡೆಗೆ ಒಂದು ಪೇಸ್ಟ್ ಮಾಡೇನೋ ಇಟ್ಬಿಡ್ಬೇಕು ಇದನ್ನು ಒಂದು ಕಡೆಗೆ. ಯಾಕಂತಂದರೆ ಭಾಳ ಇಂಪಾರ್ಟೆಂಟ್. ಎಷ್ಟು ಎಕ್ಸಾಮ್ ಅದಾವ, ಯಾವಾಗ ಕಾಲ್ ಫಾರ್ ಮಾಡ್ತಾರೆ, ಯಾಕಂದ್ರೆ ಇವೆಲ್ಲ ಒಂದು ಕಡೆ ಸಿಗೋದಿಲ್ಲ. ಯಾವ ಡಿಗ್ರಿ ಕೇಳ್ತಾರೆ, ಆಮೇಲೆ ಅದು ಯಾವ ಓರಿಯೆಂಟೆಡ್ ಎಕ್ಸಾಮ್ ಐತಿ, ಏಜ್ ಲಿಮಿಟು ಎಲ್ಲ ಒಂದೇ ಕಡೆ ನಿಮಗೆ ಸಿಗೋದಿಲ್ಲ.
ಸೊ ಅದಕ್ಕೆ ಒಂದು ಕಡೆ ಇದನ್ನು ಪ್ರಿಂಟೌಟ್ ತೆಗಿಸ್ಕೊಂಡೇ ಇಟ್ಬಿಡ್ಬೇಕು ನೀವು. ನೆಕ್ಸ್ಟ್ ಬರೋದು ಯಾವುದು, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸರ್ SBI ದವ್ರು ಸಪ್ರೇಟ್ ಎಕ್ಸಾಮ್ ನಡೆಸ್ತಾರೆ, ಅವ್ರದ್ದು PO ಎಕ್ಸಾಮ್ ಇದೆ. ಆಮೇಲೆ ಇಲ್ಲೇನೈತಲ್ಲ IBPSದು, ಆಮೇಲೆ ಇದ್ರ ಜೊತೆಗೆ ಇನ್ನು ಕೆಲವೊಂದು ಬ್ಯಾಂಕ್ ಇರ್ತಾವೆ, ಇನ್ನು ಪ್ರೈವೇಟ್ ಬ್ಯಾಂಕ್ ಅವರು ನಡೆಸ್ತಾರೆ. ಅವ್ರು ಇತ್ತೀಚೆಗೆಲ್ಲ TCSದವ್ರಿಗೆ ಬೇರೆ ಬೇರೆ ಕಂಪ್ನಿಗೆಲ್ಲ ಔಟ್ಸೋರ್ಸಿಂಗ್ ಕೊಟ್ಟಾರೆ. ಭಾರಿ ಅಂದರೆ ಭಾರಿ ಸ್ಟ್ರಿಕ್ಟ್ ಎಕ್ಸಾಮ್ ನಡೀತಾವೆ. ಸೊ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವರು 2 ಮಾಡಿದ್ದಾರೆ, ಮತ್ತೆ PO ಒಂದು, ಕ್ಲರ್ಕ್ ಒಂದು. ಸೊ ಇದ್ರೊಳಗಡೆ ಫಸ್ಟ್ ಯಾವ್ದು ಬರ್ತೈತಪ್ಪ, ಇಲ್ಲಿ ಪ್ರೊಬೇಷನರಿ ಆಫೀಸರ್. 21ರಿಂದ 32 ಏಜ್ ಲಿಮಿಟ್ ಇದೆ. ಎನಿ ಡಿಗ್ರಿ ಮ್ಯಾಥ್ಸ್ ಓರಿಯೆಂಟೆಡ್ ಆಗಿ ಇರುವಂಥದ್ದು SBI ಒಳಗಡೆ. ಇದಾದಮೇಲೆ ಕ್ಲರ್ಕ್ ಬರ್ತೈತೆ ಇದ್ರೊಳಗಡೆ 20ರಿಂದ 28 ಏಜ್, 20 to 28. ಆಮೇಲೆ ಎನಿ ಡಿಗ್ರಿ, ಬೇಕಾದ ಡಿಗ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮ್ಯಾಥ್ಸ್ ಓರಿಯೆಂಟೆಡ್ ಆಗಿ ಇರುವಂಥದ್ದು. ಯಾವುದ್ರದ್ದು ಮ್ಯಾಥ್ಸ್ ಓರಿಯೆಂಟೆಡ್ ಇರೋದು ಎನಿ ಡಿಗ್ರಿ 20 to 28 ಇಯರ್ಸು ಇರುವಂಥದ್ದು. SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆನ್ಪಿಟ್ಕೊಡ್ರಿ, ಒಳ್ಳೆಯ ಪೋಸ್ಟ್ ಇದೆ. ಸೊ ಇದನ್ನು ಈಗಿನಿಂದ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಿರೋದು ಬೆಸ್ಟ್, ಡಿಪೆಂಡಿಂಗ್ ಅಪಾನ್ ಯುವರ್ ಏಜ್ ಲಿಮಿಟ್. ಭಾಳ ಮಂದಿ ಹೇಳ್ತಿರ್ತಾರೆ 28 ಆಯ್ತು, 29 ಆಯ್ತು, 30 ಆಯ್ತು. ಇದು 32ರವರೆಗೆ ಇದೆ ಟೈಮ್. ಸ್ವಲ್ಪ ಅದನ್ನು ನೋಡಿ ಲಕ್ಷಣ ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಬರೋದು ಯಾವುದು, RRB. ಸರ್ RRB ಅವರಂತೂ ಹ್ಯೂಜ್ ನಂಬರ್ ಆಫ್ ಕಾಲ್ ಫಾರ್ಮ್ಸ್. ಓಕೆ, ಭಾಳ ಕಾಲ್ ಫಾರ್ಮ್ ಮಾಡ್ತಾರೆ. ಸೊ ಒಮ್ಮೊಮ್ಮೆ 1000 ಗಂಟಲೆ ಮಾಡ್ತಾರೆ, ಒಮ್ಮೊಮ್ಮೆ 1,00,000 ಗಂಟಲೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತಿದೆ. ಸೊ ಇವರು ಕಾಲ್ ಫಾರ್ಮ್ ಮಾಡುವಂಥದ್ದು. ಇಲ್ಲಿ ನಮಗೆ ಟೋಟಲ್ ಆಗಿ ಫಸ್ಟ್ ಬರುವಂಥದ್ದು NTPC ಅಂತಂದ್ರೇನು, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಕರಿತೀವಿ. ಎಷ್ಟೋ ಜನರಿಗೆ ಇದ್ರದ್ದು ಫುಲ್ ಫಾರ್ಮನ್ನು ಗೊತ್ತಿಲ್ಲ. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್. ಸೊ 18ರಿಂದ 30 ಏಜ್ ಲಿಮಿಟ್ ಇದೆ ಸರ್ ಇದಕ್ಕೆ. 18ರಿಂದ 30 ಏಜ್ ಲಿಮಿಟ್ ಇದೆ. ಆಮೇಲೆ ಎನಿ ಡಿಗ್ರಿ, ಬೇಕಾದ ಡಿಗ್ರಿ ಅವರು ಇದಕ್ಕೆ ಬರ್ಬೋದು. ಇದರ ಜೊತೆಗೆ ಇಂಗ್ಲೀಷ್, ಮ್ಯಾಥ್ಸ್, GK ಎಲ್ಲನೂ ಸೇಮ್ ವೇಟೇಜ್ ಇರ್ತೈತಿ, ಅಷ್ಟೇ ಇರ್ತೈತಿ. ಜಾಸ್ತಿ ಮ್ಯಾಥ್ಸು ಇಲ್ಲ, ಜಾಸ್ತಿ ಇಂಗ್ಲೀಷು ಇಲ್ಲ, ಜಾಸ್ತಿ GKನೂ ಇಲ್ಲ, ಸೇಮ್ ವೇಟೇಜ್. ಓಕೆ, ಸೊ ಸೇಮ್ ವೇಟೇಜ್ ಆಗಿ ಡಿವೈಡ್ ಮಾಡಿರ್ತಾರೆ. NTPC ಬೆಸ್ಟ್, 30 ವರ್ಷ ಲಾಸ್ಟ್ ಇದೆ, ಮತ್ತು ಎನಿ ಡಿಗ್ರಿ ಇದೆ. ನೆಕ್ಸ್ಟು ALP, ಅಸಿಸ್ಟೆಂಟ್ ಲೋಕೋ ಪೈಲಟ್. ಲೋಕೋ ಪೈಲಟ್ ಆಗಿ ಹೋಗುವಂಥದ್ದು ರೈಲ್ವೆದೊಳಗಡೆ, ರೈಲ್ವೆ ಓಡಿಸೋದು. 18ರಿಂದ 30 ವರ್ಷ, 18 to 30 ಇಯರ್ಸ್. ಇಲ್ಲಿ SSLC ಅಲಾಂಗ್ ವಿತ್ ಅಪ್ರೆಂಟೈಸ್ ಕೋರ್ಸ್, ITI 10+2 ಏನು ಅದಕ್ಕೆ ಇಕ್ವಲೆಂಟ್ ಮಾಡಿರ್ತಾರಲ್ಲ ಅದು ಫಿಸಿಕ್ಸ್ ಮತ್ತು ಮ್ಯಾಥ್ಸು ಇರಬೇಕು. ಮತ್ತು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಪ್ಲಸ್ ಮ್ಯಾಥ್ಸ್ ಓರಿಯೆಂಟೆಡ್ ಆಗಿ ಇದು ಬರುವಂಥದ್ದು. ಇದಕ್ಕೆ ಸ್ಪೆಸಿಫಿಕ್ ಸಿಲೆಬಸ್ ಇದೆ. ಯಾರು ಫಿಸಿಕ್ಸು, ಮ್ಯಾಥ್ಸು, ಆಮೇಲೆ ಸ್ವಲ್ಪ GK ಒಳಗಡೆ ಇಂಟ್ರೆಸ್ಟೆಡ್ ಇದ್ದೀರಿ ಅವರಿಗೆ ಬೆಸ್ಟ್ ಇದು. ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದ್ರ ಒಳಗಡೆ ಕಾಂಪಿಟೇಷನ್ ಭಾಳ ಕಡಿಮೆ ಇರ್ತಾವೆ. ಇವು ಕಾಲ್ಫಾರ್ಮ್ ಆದಾಗ ಎಷ್ಟೋ ಮಂದಿಗೆ ಗೊತ್ತೇ ಇರೋದಿಲ್ಲ. ಆಲ್ಮೋಸ್ಟ್ ಇವೆಲ್ಲ ಉತ್ತರ ಭಾರತದವರೇ ಹೊಡ್ಕೋತಾರೆ. ನಮ್ಮ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ ಇವು. ಎಕ್ಸಾಮ್ ಯಾವಾಗ ಕಾಲ್ಫಾರ್ಮ್ ಆಯ್ತು, ಯಾವಾಗ ನಡೆದು ನಮಗೆ ಲಕ್ಷ್ಯ ಇರೋದಿಲ್ಲ ಅಲ್ಲಿ. ಒಟ್ಟು ಯಾವ ಕಾಲ್ಫಾರ್ಮ್ ಆಗುವಲ್ಲೋ ಅನ್ಕೊಂತ ನಾವು ಕುಂತು ಬಿಟ್ಟಿರ್ತೀವಿ. ಅದಕ್ಕೆ ಇದು ಭಾಳ ಬೆಸ್ಟ್ ಇದೆ, ನೆನ್ಪಿಟ್ಕೊರಿ. ನೆಕ್ಸ್ಟು JE ಬರ್ತೈತೆ, ಜೂನಿಯರ್ ಇಂಜಿನಿಯರ್. 18ರಿಂದ 33 ವರ್ಷದ ಒಳಗಡೆ. ಸರ್ ಇದರೊಳಗಡೆ 3 ವರ್ಷ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ದವರು, ಆಮೇಲೆ ಕಂಪ್ಯೂಟರ್ ಇಂಜಿನಿಯರಿಂಗು, ಸಿವಿಲ್ಲು, ಮೆಕ್ಯಾನಿಕಲ್ಲು, ಆಟೋಮೊಬೈಲು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟು, ಆಮೇಲೆ ಕಂಟ್ರೋಲ್ ಇಂಜಿನಿಯರಿಂಗ್, ಟೂಲ್ಸ್ ಆ್ಯಂಡ್ ಮಷಿನ್ ಟೂಲ್ಸ್, ಡೈ ಮೇಕಿಂಗ್, ಆಮೇಲೆ BE ಇನ್ ಸಿವಿಲ್ ಇಂಜಿನಿಯರಿಂಗ್. ಅಂದರೆ ರಿಕಗ್ನೈಸ್ಡ್ ಯೂನಿವರ್ಸಿಟಿಗೆ ನಮ್ಮಲ್ಲಿ ಹೆಂಗೆ VTU ಐತಲ್ಲ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅಥವಾ ಯಾವುದಾದ್ರೂ ನಮ್ಮ ಆಟೋನಮಸ್ ಯೂನಿವರ್ಸಿಟೀಸು, ಈ ಥರ ಟೆಕ್ನಿಕಲ್ ನೇಚರ್ ಆಗಿರುವಂಥ ಒಂದು ಜಾಬ್ ಇದು. ಎಂಜಿನಿಯರಿಂಗ್ ಮಾಡಿದ್ರು ಅಂದರೆ ಒಂದು ಕಡೆ ಅವರು UPSC, KPSC, PSI ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಇದನ್ನು ಪ್ರಿಪ್ರೇಷನ್ ಮಾಡಬೇಕು. ಸ್ಟೇಟ್ ಲೆವೆಲ್ ಎಕ್ಸಾಮ್ ಬಿಟ್ಟು ಇದನ್ನು ಮಾಡಂತ ಹೇಳ್ತಾ ಇಲ್ಲ, ಅವ್ನು ಮಾಡ್ಕೊತಾನೆ ಇವ್ನು ಮಾಡ್ಕೊತಿರೋದು. ಅವು ಯಾವಾಗಾರ ಒಮ್ಮೊಮ್ಮೆ ಹೆಚ್ಚು ಕಡಿಮೆ, ಒಮ್ಮೊಮ್ಮೆ ಇವು 1-2-3 ತಿಂಗಳು ಕಾಲ್ಫಾರ್ಮ್ ಆಗೋದಿಲ್ಲ, ಅವಾಗ ಆ ಕಡೆ ಲಕ್ಷ್ಯ ಕೊಡೋದು. ಅವು ಒಂದೊಂದು ಸರಿ ಕಾಲ್ಫಾರ್ಮ್ ಆಗಿರೋದಿಲ್ಲ, ಅವಾಗ ಈ ಕಡೆ ಲಕ್ಷ್ಯ ಕೊಡೋದು. ಮತ್ತು ನೀವು ಹೇಳ್ಬೋದು ಸರ್ ಒಂದೇ ಸರಿ 2 ಎಕ್ಸಾಮ್ ಮೇಲೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡೋದು, ಒಂದೇ ಸರಿ 2 ಎಕ್ಸಾಮ್ ಮೇಲೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡೋದು. ನೀವೇ ಹೇಳಿದ್ರು ಒಂದು ಸರಿ 2 ದೋಣಿ ಮೇಲೆ ಕಾಲಿಡಬಾರ್ದು, ದಡ ಸೇರಂಗಿಲ್ಲ ಅಂತೇಳಿ. ಅದಕ್ಕೊಂದು ವೀಡಿಯೋ ಮಾಡ್ತೀನಿ ನಾನು. ಕೆಲವು ಜನ 2 ದೋಣಿ ಮೇಲೂ ಕಾಲಿಡಬಹುದು, ಅದಕ್ಕೊಂದು ಸ್ಟ್ರಾಟಜಿ ಇದೆ. ಇನಿಷಿಯಲಿ ಇಡೋಕ್ಕಾಗೋದಿಲ್ಲ, ಅದಕ್ಕೆ ಫ್ರೀಯಾಗಿ ನೀವು ಸ್ವಲ್ಪ ಪ್ರಿಪೇರ್ಡ್ ಆಗಿ, ಭಾಳ ಮೆಚ್ಯೂರ್ಡ್ ಆಗಿ, ಸಸ್ಟೈನೇಬಲ್ ಆಗಿ ನೀವೇನು ಮಾಡ್ಬೋದು, 2 ಜಾಬ್ಗಳ ಮೇಲೆ ಒಮ್ಮೆ ತಯಾರಿಯನ್ನು ಮಾಡ್ಬೋದು. ಟೈಮ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದಕ್ಕೆ ಏನು ಸ್ಟ್ರಾಟಜಿ ಮಾಡ್ಬೇಕು ಅನ್ನೋ ವೀಡಿಯೋ ನಾನು ಹೇಳ್ತೇನೆ ನಿಮಗೆ. ಓಕೆ, ಒಮ್ಮೆ 2 ಎಕ್ಸಾಮು 3 ಎಕ್ಸಾಮ್ ಹೆಂಗೆ ನಾವು ತೊಗೋಬೇಕು, ಅದಕ್ಕೆ ಹೆಂಗೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಒಂದೇ ನಮಗೆ ಮ್ಯಾನೇಜ್ಮೆಂಟ್ ಆಗುವತ್ತು,
ಇನ್ನು ಎರಡೆರಡು ಮೂರು ಹೆಂಗೆ ಮಾಡೋದಪ್ಪ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಓಕೆ, ಬಟ್ ಒಂದೇನಪ್ಪ ಅಂತಂದ್ರೆ ಅಪಾರ್ಚುನಿಟಿ ಅದಾವೆ, ಭಾಳ ಅಪಾರ್ಚುನಿಟಿ ಅದಾವೆ. ಇವೆಲ್ಲ ನಮ್ಮ ಗೌರ್ಮೆಂಟ್ ಸೆಕ್ಟ್ರಲ್ಲಿರ್ತಕ್ಕಂಥ ಅಪಾರ್ಚುನಿಟಿಗಳು ಇನ್ನೂ ಬಹಳಷ್ಟು ಬರ್ತಿರ್ತವೆ. ನಾನು ಅದನ್ನು ನಿಮಗೆ ವಿಡಿಯೋ ಮೂಲಕ ಹೇಳ್ತಾ ಇರ್ತೀನಿ. ಈ ವಿಡಿಯೋದ ಉದ್ದೇಶ ಒಂದೇ, ನಾವೇನು ಓಕೆ ಸೊ ಒಂದೇ ಅಂತ ನಮ್ಮದು ಒಂದು ಒಂದು ಕನ್ಸೈಸ್ ಮೈಂಡ್ ಐತಲ್ಲ, ಆ ಮೈಂಡನ್ನ ನಾವು ಬ್ರಾಡ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಸಾಕಷ್ಟು ಎಕ್ಸಾಮ್ಗಳಿದ್ದಾವೆ. ನಮ್ಮ ಡಿಗ್ರಿ, ನಮ್ಮ ಕ್ವಾಲಿಫಿಕೇಷನ್ನು, ನಮ್ಮ ಏಜ್ ಲಿಮಿಟಿಗೆ ತಕ್ಕಂಗೆ ಎಷ್ಟೋ ಎಕ್ಸಾಮ್ಗಳು ದಿನನಿತ್ಯ ನಡೀತಿರ್ತವೆ, ನಮಗದು ಗೊತ್ತೇ ಆಗೋದಿಲ್ಲ ಕಾರಣಾಂತರಗಳಿಂದ. ಬಟ್ ಈ ಒಂದು ಇನ್ಫಾರ್ಮೇಷನ್ ಏಜ್ ಏನೈತಲ್ಲ, ಈ ಒಂದು ಮಾಹಿತಿಯ ಯುಗದಲ್ಲಿ ನಮಗದ್ರ ಬಗ್ಗೆ ಗೊತ್ತಾಗಬೇಕು. ಒಂದು ವೇಳೆ ನಮಗದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಇಟ್ಸ್ ಅ ಮಿಸ್ಡ್ ಅಪಾರ್ಚುನಿಟಿ. ಹೆಂಗಿದ್ರೂ ನಾವು ಓದ್ತಿರ್ತೀವಿ, ಅದೇ ಹಿಸ್ಟ್ರಿ, ಅದೇ ಜಿಯೋಗ್ರಫಿ, ಅದೇ ಪೊಲಿಟಿ, ಅದೇ ಕರೆಂಟ್ ಅಫೇರ್ಸು, ಅದೇ ಮ್ಯಾಥ್ಸು, ಅದೇ GK ಎಲ್ಲ ಓದ್ತಿರ್ತೀವಿ. ಓದಬೇಕಾದಾಗನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಇಂಥ ಎಕ್ಸಾಮ್ಗಳನ್ನು ಬರೆದು ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕೂಡ ನಮ್ಮ ಕನ್ನಡಿಗರು ಬರಬೇಕು, ಕನ್ನಡದ ಮನಸ್ಸುಗಳು ಅಲ್ಲಿಯೂ ಕೂಡ ಬರಬೇಕನ್ನೋದು ನನ್ನ ಒಂದು ಅಭಿಮತ. ಸೊ ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಸೊ ಅದಕ್ಕಾಗಿ ನೀವು ಅದನ್ನು ಸರಿಯಾಗಿ ಬಳಸ್ಕೊಡ್ರಿ. ಬಟ್ ಒಂದು ಕ್ವಶನ್ ಮಾತ್ರ ನಿಮಗೆ ಡೆಫಿನೆಟ್ಲಿ ಕಾಡ್ತದೆ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಮತ್ತು ಎಟ್ ಎ ಟೈಮ್ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡಬೇಕು, ಎಟ್ ಎ ಟೈಮ್ ಎರಡೆರಡು ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗ್ಬೇಕು ನಾವು, ಅದರದ್ದೊಂದು ಟ್ರೆಂಡ ಬೇರೆ, ಇದ್ರದ್ದೊಂದು ಟ್ರೆಂಡ ಬೇರೆ, ಅದರದ್ದು ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇರೆ, ಇದ್ರದ್ದು ಬೇರೆ, ನೇಚರ್ ಬೇರೆ, ಟೈಮಿಂಗ್ಸ್ ಬೇರೆ ಬೇರೆ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅದನ್ನು ನಾನು ನಿಮಗೆ ಹೇಳ್ತೇನೆ. ಓಕೆ, ಬಟ್ ಎರಡು ದೋಣಿ ಮೇಲೆ ಕಾಲಿಡೋದು ತಪ್ಪಲ್ಲ, ಬಟ್ ಕೆಲವು ಜನ ಕಾಲಿಡೋದು ತಪ್ಪು. ಯಾವ ಹಂತದಲ್ಲಿ ಎರಡು ದೋಣಿ ಮೇಲೆ ಕಾಲಿಡಬೇಕು, ಯಾವ ಹಂತದಲ್ಲಿ ಎರಡು ಎಕ್ಸಾಮನ್ನು ಎಟ್ ಎ ಟೈಮ್ ಸಕ್ಸಸ್ಫುಲ್ಲಾಗಿ ಪ್ರಿಪ್ರೇಷನ್ ಮಾಡಬೇಕು, ಇದ್ರ ಬಗ್ಗೆ ನಮ್ಮ ನೆಕ್ಸ್ಟ್ ವಿಡಿಯೋ ಕೂಡ ಬರ್ತದೆ. ಸೊ ಆ ವಿಡಿಯೋವನ್ನು ನೀವು ಕಾಯ್ತಾ ಇದ್ದರೆ ಫುಲ್ ಜೋಶ್ ಒಳಗಡೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ನನಗಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಎಷ್ಟು ಜನ ಆ ವಿಡಿಯೋಗೆ ಕಾಯ್ತಾ ಇದ್ದೀರಿ. ಎಟ್ ಎ ಟೈಮ್ ಮಲ್ಟಿಪಲ್ ಎಕ್ಸಾಮ್ಗೆ ನಾವು ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಅಂತನ್ನೋರು, ಅಲ್ಲಿಯೂ ಕೂಡ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ನಾನು ನೋಡ್ತಾ ಇರ್ತೀನಿ. ಮತ್ತು ನಮ್ಮ ಆಫೀಸ್ ನಂಬರ್ ಇದೆ, ನಮ್ಮ ಆಫೀಸರ್ಸ್ ಅಡ್ಡ ಆ್ಯಪ್ ಇದೆ. ಆ್ಯಪ್ ಒಳಗಡೆ IAS, KS, PSI, PC, FDA, SDA, PDO, ಆಮೇಲೆ KS ಮೇನ್ಸು, IAS ಮೇನ್ಸು, ಇವೆಲ್ಲ ಬ್ಯಾಚ್ ಕೋರ್ಸ್ಗಳು ನಡೀತಿರ್ತವೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಈ ಒಂದು ವಿಡಿಯೋ ತಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್, ಮೋಸ್ಟ್ ನೀಡೆಡ್ ಇನ್ಫಾರ್ಮೇಷನ್, ಈ ಒಂದು ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಮಾಹಿತಿಯನ್ನು ನೀಡಿದೆ ಅಂತಂದರೆ 4 ಜನರಿಗೆ ಅದನ್ನು ಶೇರ್ ಮಾಡಿರಿ. ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ ತಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.